ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಇವತ್ತು ಜಾಗತಿಕ ಶಕ್ತಿಯಾಗಿ ಗುರುತಿಸ್ಕೊಳ್ತಾ ಇದೆ. ಹೀಗಾಗಿನೇ ಭಾರತದ ಸ್ನೇಹವನ್ನು ಬಯಸುವವರ ಸಂಖ್ಯೆ ಕೂಡ ದೊಡ್ಡದಾಗ್ತಾ ಇದೆ. ನಮ್ಮ ಶತ್ರುಗಳು ಕೂಡ ನಮ್ಮ ಜೊತೆ ವ್ಯವಹಾರಗಳನ್ನು ಇಟ್ಕೋಬೇಕು ಅಂತ ಬಯಸ್ತಾರೆ. ಅದಕ್ಕೆ ಕಾರಣ ನಮ್ಮಲ್ಲಿನ ಅತಿ ದೊಡ್ಡ ಮಾರುಕಟ್ಟೆ. ಅದು ಸಾಮಾನ್ಯ ಮಾರುಕಟ್ಟೆ ಆಗಿರಬಹುದು, ರಕ್ಷಣಾ ಮಾರುಕಟ್ಟೆ ಕೂಡ ಆಗಿರಬಹುದು. ಭಾರತಕ್ಕೆ ಅಗತ್ಯವಾಗಿರುವ ಉಪಕರಣಗಳನ್ನ, ವಸ್ತುಗಳನ್ನ ಪೂರೈಸೋದಕ್ಕೆ ಸಾಕಷ್ಟು ದೇಶಗಳು ನಾ ಮುಂದು ತಾ ಮುಂದು ಅಂತ ಪೈಪೋಟಿಗೆ ಬೀಳುತ್ತವೆ. ಅದರಲ್ಲೂ ಅಮೆರಿಕ, ಫ್ರಾನ್ಸ್ ಹಾಗೂ ರಷ್ಯಾಗಳ ನಡುವೆ ಭಾರತಕ್ಕೆ ಅಗತ್ಯವಾಗಿ ಬೇಕಿರುವ ಯುದ್ಧ ವಿಮಾನಗಳನ್ನ, ಇನ್ನಿತರ ರಕ್ಷಣಾ ಉಪಕರಣಗಳನ್ನ ಪೂರೈಸೋದಕ್ಕೆ ಒಂದು ಪೈಪೋಟಿನೇ ನಡೆಯುತ್ತೆ. ಲಕ್ಷಾಂತರ ಕೋಟಿ ರೂಪಾಯಿ ವ್ಯವಹಾರ ಕಣ್ರಿ. ಯಾರೂ ಅದನ್ನು ಕಳ್ಕೊಳ್ಳೋದಕ್ಕೆ ಸಿದ್ಧ ಆಗೋದಿಲ್ಲ. ಇನ್ನು ರಷ್ಯಾ ನಮ್ಮ ಸಾಂಪ್ರದಾಯಿಕ ಆಯುಧ ಪೂರೈಕೆದಾರ ದೇಶ. ಅವ್ರ ಜೊತೆ ನಮಗೆ ಕೆಲ ಜಂಟಿ ತಯಾರಿಕಾ ಒಪ್ಪಂದಗಳಿವೆ, ಮತ್ತೆ ಕೆಲವು ಲೈಸೆನ್ಸ್ ಪಡ್ಕೊಂಡು ತಯಾರಿ ಮಾಡೋ ವ್ಯವಹಾರಗಳು ಇವೆ. ಇನ್ನು ಈಗ ಭಾರತದ ಮನ ಗೆಲ್ಲೋದಕ್ಕೆ ಒಂದು ದೊಡ್ಡ ವ್ಯಾಪಾರದ ಡೀಲ್ ಅನ್ನ ತನ್ನದಾಗಿಸ್ಕೊಳ್ಳೋದಕ್ಕೆ ರಷ್ಯಾ ಕಾಂಪಿಟೇಷನ್ಗೆ ಬೀಳ್ತಾ ಇದೆ. ಭಾರತಕ್ಕೆ ಅಗತ್ಯವಾಗಿ ಬೇಕಾಗಿರುವ ಯುದ್ಧ ವಿಮಾನಗಳನ್ನ ಭಾರತಕ್ಕೆ ಬೇಕಿರೋ ಹಾಗೆ ನಿರ್ಮಾಣ ಮಾಡಿಕೊಡೋ ಆಫರ್ ಅನ್ನ ರಷ್ಯಾ ಕೊಡ್ತಾ ಇದೆ. ಈಗಾಗಲೇ ಅದರ ಪ್ರೋಟೋಟೈಪ್ ಸಿದ್ಧ ಆಗಿದ್ದು ಪರೀಕ್ಷೆಗಳು ಕೂಡ ಶುರುವಾಗಿವೆ. ಹಾಗಾದ್ರೆ ಏನಿದು ರಷ್ಯಾದ ಮಾಸ್ಟರ್ ಪ್ಲಾನ್? ಅದನ್ನು ಭಾರತ ಹೇಗೆ ಸ್ವೀಕರಿಸುತ್ತೆ? ಭಾರತಕ್ಕೆ ಅಗತ್ಯ ಇರೋ ಹಾಗೆ ಯುದ್ಧ ವಿಮಾನಗಳನ್ನು ತಯಾರು ಮಾಡಿಕೊಡೋದು ಅಂದ್ರೆ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತಕ್ಕೆ ಅತ್ಯಗತ್ಯವಾಗಿ ಹಾಗೂ ತುರ್ತಾಗಿ ಸುಮಾರು 120ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಬೇಕು. ನಮ್ಮಲ್ಲಿನ MiG-21ಗಳನ್ನ ನಿವೃತ್ತಗೊಳಿಸಲಾಗಿದೆ. ಜಾಗ್ವರ್ಗಳನ್ನೀಗ ಸೈಡಿಗೆ ನಿಲ್ಲಿಸಬೇಕು. ಇಂಥ ಹೊತ್ತಲ್ಲಿ ಅವುಗಳ ಜಾಗವನ್ನು ತುಂಬೋದಕ್ಕೆ ನಮಗೆ ಬೇರೆ ಯುದ್ಧ ವಿಮಾನಗಳು ಬೇಕು. ಮಿಗ್ಗಳಿಗೆ ಪರ್ಯಾಯವಾಗಿ ತೇಜಸ್ಗಳನ್ನು ನಿರ್ಮಾಣ ಮಾಡೋ ಜವಾಬ್ದಾರಿಯನ್ನ HAL ಹೊತ್ತುಕೊಂಡಿದೆ. HAL ನಮ್ಮದೇ. ಅದರ ಬಗ್ಗೆ ನಮಗೆ ವಿಪರೀತ ಅಭಿಮಾನ ಕೂಡ ಇದೆ. ಆದ್ರೆ ಏನು ಮಾಡೋದು? ಅವರು ಸರಿಯಾದ ಸಮಯಕ್ಕೆ ಯುದ್ಧ ವಿಮಾನಗಳನ್ನ ಡೆಲಿವರಿ ಕೊಡೋದ್ರಲ್ಲಿ ಎಡವುತ್ತಾ ಇದ್ದಾರೆ. ಅವ್ರಿಗೇನೇನೋ ಸಮಸ್ಯೆಗಳು. ಇನ್ನು ಫ್ರಾನ್ಸ್ನೊಂದಿಗೆ ಸುಮಾರು 3 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ರಫೇಲ್ಗಳನ್ನು ಖರೀದಿ ಮಾಡೋ ಒಪ್ಪಂದ ಆಗಿತ್ತು. ಆದರೆ ಅವರು ವೆಪನ್ ಇಂಟಿಗ್ರೇಷನ್ಗೆ ಬೇಕಾದ ಸಾಫ್ಟ್ವೇರ್ ಆಕ್ಸೆಸ್ ಕೊಡೋದಕ್ಕೆ ಹಿಂಜರಿತಾ ಇದ್ದಾರೆ. ಅದು ಬಗೆಹರಿಯುವವರೆಗೆ ಆ ಡೀಲ್ ಖಚಿತ ಆಗೋದಿಲ್ಲ. ಇಂಥ ಹೊತ್ತಲ್ಲಿ ರಷ್ಯಾ ಹೊಸ ಆಲೋಚನೆಯೊಂದಿಗೆ ಭಾರತದ ಮುಂದೆ ಬಂದಿದೆ. ಭಾರತಕ್ಕೆ ಅಗತ್ಯ ಇರೋ ರೀತಿಯಲ್ಲೇ ನಾವು ಯುದ್ಧ ವಿಮಾನಗಳನ್ನು ಸಿದ್ಧ ಮಾಡಿಕೊಡ್ತೀವಿ. ಅಗತ್ಯ ಬಿದ್ದರೆ ಅದರ ಟೆಕ್ನಾಲಜಿಯನ್ನು ಕೂಡ ಭಾರತದ ಜೊತೆ ಹಂಚ್ಕೋತೀವಿ. ನಮ್ಮ ಸುಖಾಯ್ Su-57ಗಳನ್ನು ಭಾರತ ಖರೀದಿ ಮಾಡೋ ಮನಸ್ಸು ಮಾಡಲಿ ಅಂತ ರಷ್ಯಾ ಹೇಳ್ತಾ ಇದೆ. ಇಲ್ಲಿ ಈ ಹಿಂದೆ ಕೂಡ Su-57 ಬಗ್ಗೆ ಚರ್ಚೆಗಳಾಗಿದ್ವು. ಆದರೆ ಸುಖಾಯ್ಗಳ ಬಗ್ಗೆ ಭಾರತ ಹೆಚ್ಚು ಆಸಕ್ತಿಯನ್ನು ತೋರಿಸಲಿಲ್ಲ. ಹೀಗಾಗಿ ಭಾರತದ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರಷ್ಯಾ ಈಗ ಭಾರತದ ಮುಂದೆ ಮತ್ತೊಂದು ರೀತಿಯ ಬಹುದೊಡ್ಡ ಆಫರ್ ಅನ್ನು ಇಡ್ತಾ ಇದೆ. ಈ ಬಾರಿ ಅವರು ಭಾರತಕ್ಕೆ ಅಗತ್ಯವಾಗಿರುವ ಟ್ವಿನ್ ಸೀಟರ್ 5th ಜನರೇಷನ್ ಡ್ಯೂಯಲ್ ಎಂಜಿನ್ ಅನ್ನು ಒಳಗೊಂಡಿರುವ ಸುಖಾಯ್ Su-57 ಅನ್ನು ಕೊಡೋದ್ರ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಹಾಗೂ ಈಗಾಗಲೇ ಅದರ ಪ್ರೋಟೋಟೈಪ್ ಸಿದ್ಧ ಆಗಿದ್ದು ಅದರ ಪರೀಕ್ಷಾರ್ಥ ಹಾರಾಟ ಕೂಡ ನಡೀತಾ ಇದೆ. ಗೆಳೆಯರೆ, ನೀವಿಲ್ಲಿ ಕನ್ಫ್ಯೂಸ್ ಆಗಬೇಡಿ. ಯಾಕೆಂದರೆ ಸುಖಾಯ್ Su-57ನೇ ಬೇರೆ, ಅದರ ಟ್ವಿನ್ ಸೀಟರ್ ಯುದ್ಧ ವಿಮಾನನೇ ಬೇರೆ. ಈಗಾಗಲೇ ಸುಖಾಯ್ Su-57 ಸಿಂಗಲ್ ಸೀಟ್ ಡ್ಯೂಯಲ್ ಎಂಜಿನ್ ಯುದ್ಧ ವಿಮಾನ ರಷ್ಯಾದ ವಾಯುಪಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದನ್ನು Su-57 ಫೆಲಾನ್ ಅಂತ ಕರೀತಾರೆ. ಹಾಗೆ ಅದನ್ನು ಕೂಡ ಭಾರತಕ್ಕೆ ಕೊಡೋದಕ್ಕೆ ಈ ಹಿಂದೆ ರಷ್ಯಾ ಆಸಕ್ತಿಯನ್ನು ತೋರಿಸ್ತು. ನಾವಿಲ್ಲಿ ಅದರ ಸ್ಪೆಸಿಫಿಕೇಶನ್ ಅನ್ನು ನೋಡೋದಾದ್ರೆ, ಈ Su-57 ಫೆಲಾನ್ ರಷ್ಯಾದ ಅತ್ಯಾಧುನಿಕ 5ನೇ ತಲೆಮಾರಿನ ಸ್ಟೆಲ್ತ್ ಜೆಟ್ ಅನ್ನಿಸ್ಕೊಳ್ಳುತ್ತೆ. ಇದು 2 ಇಂಜನ್ಗಳು ಹಾಗೂ ಒಬ್ಬ ಪೈಲಟ್ ಅನ್ನ ಹೊಂದಿರುವ ವಿಮಾನ. ರಷ್ಯಾದ ವಾಯುಪಡೆಯಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದೆ. ಇದನ್ನ ಸುಖಾಯ್ ಡಿಸೈನ್ ಬ್ಯೂರೋ ಅಭಿವೃದ್ಧಿಪಡಿಸಿದೆ. 2010ರಲ್ಲಿ ಇದರ ಮೊದಲ ಪರೀಕ್ಷಾರ್ಥ ಹಾರಾಟ ನಡೀತು. ಆ ಬಳಿಕ ಈ ಯುದ್ಧ ವಿಮಾನ 2020ರಲ್ಲಿ ರಷ್ಯಾದ ವಾಯುಪಡೆಗೆ ಸೇರ್ಪಡೆಗೊಳ್ಳಿತು. ಇದರಲ್ಲಿ ಸ್ಟೆಲ್ತ್ ತಂತ್ರಜ್ಞಾನ ಇದೆ, ಸೂಪರ್ ಮ್ಯಾನ್ಯೂರಬಿಲಿಟಿ ಇದೆ, ಸೂಪರ್ ಕ್ರೂಸ್ ಸಾಮರ್ಥ್ಯ ಮತ್ತು ಅತ್ಯಾಧುನಿಕ ಏವಿಯಾನಿಕ್ಸ್ ಗಳನ್ನ ಇದಕ್ಕೆ ಅಳವಡಿಸಲಾಗಿದ್ದು ಜಗತ್ತಿನ ಶಕ್ತಿಶಾಲಿ ಯುದ್ಧ ವಿಮಾನಗಳ ಪೈಕಿ ಒಂದು ಅಂತ ಇದು ಕರೆಸಿಕೊಳ್ಳುತ್ತೆ. ಇನ್ನು ಈ ಯುದ್ಧ ವಿಮಾನದ ಉದ್ದ 20.1 ಮೀಟರ್ ಇದ್ರೆ ವಿಂಗ್ ಸ್ಪ್ಯಾನ್ 14.1 ಮೀಟರ್, ಹಾಗೆ ಇದರ ಎತ್ತರ 4.6 ಮೀಟರ್. ಈ ಯುದ್ಧ ವಿಮಾನ ಸುಮಾರು 18,500 kg ತೂಕ ಇದೆ. ಇದರ ಗರಿಷ್ಠ ಟೇಕ್ ಆಫ್ ತೂಕ 35,000 kgಯಷ್ಟಿರುತ್ತೆ. ಸದ್ಯಕ್ಕೆ ಈ ಯುದ್ಧ ವಿಮಾನದಲ್ಲಿ AL-41F1 ಇಂಜನ್ ಅನ್ನು ಬಳಸ್ತಾ ಇದ್ದಾರೆ. ಇವು 2 ಇಂಜನ್ಗಳಿರುತ್ತವೆ. ಪ್ರತಿ ಇಂಜನ್ ಸುಮಾರು 88.3 ಕಿಲೋ ನ್ಯೂಟನ್ ನಷ್ಟು ಡ್ರೈ ಥ್ರಸ್ಟ್ ಅನ್ನು ಉತ್ಪಾದನೆ ಮಾಡುತ್ತೆ. ಆಫ್ಟರ್ ಬರ್ನರ್ ಒಂದಿಗೆ 142.2 ಕಿಲೋ ನ್ಯೂಟನ್ ಶಕ್ತಿ ಇಲ್ಲಿ ಉತ್ಪಾದನೆ ಆಗುತ್ತೆ. ಈ ವಿಮಾನ ಮ್ಯಾಕ್ 2ಗಿಂತ ಹೆಚ್ಚು ವೇಗವಾಗಿ ಚಲಿಸಬಲ್ಲದಾಗಿದ್ದು ಸೂಪರ್ ಕ್ರೂಸ್ ಸಾಮರ್ಥ್ಯದಿಂದ
ಆಫ್ಟರ್ ಬರ್ನರ್ ಇಲ್ಲದೆ ಕೂಡ ಇದು ಸೂಪರ್ ಸಾನಿಕ್ ವೇಗದಲ್ಲಿ ಹಾರೋದಕ್ಕೆ ಸಾಧ್ಯವಾಗುವ ಹಾಗೆ ಇದನ್ನ ಡಿಸೈನ್ ಮಾಡಿದ್ದಾರೆ. ಈ ಯುದ್ಧ ವಿಮಾನ ಗರಿಷ್ಠ 20,000 ಮೀಟರ್ ಎತ್ತರದಲ್ಲಿ ಹಾರತ್ತೆ. ಇದರ ರೇಂಜ್ 3,500 ಕಿಲೋಮೀಟರ್ನಷ್ಟಿದೆ. ಹಾಗೆ ರಿಫ್ಯೂಲಿಂಗ್ ಟ್ಯಾಂಕ್ಗಳೊಂದಿಗೆ ಇದು ಇನ್ನಷ್ಟು ಆಪರೇಷನಲ್ ರೇಂಜ್ ಅನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ R-37M ನಂಥ ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್, ಆಂಟಿ ರೇಡಿಯೇಷನ್ ಮಿಸೈಲ್ಗಳನ್ನ ಮತ್ತು ಗೈಡೆಡ್ ಬಾಂಬುಗಳನ್ನ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇದರಲ್ಲಿ 30mm GSH ಗನ್ ಇರುತ್ತೆ. AESA ರೆಡಾರ್ ಸಿಸ್ಟಮ್ ಇರುತ್ತೆ. DIRCM ಅಂದ್ರೆ ಡೈರೆಕ್ಟ್ ಇನ್ಫ್ರಾರೆಡ್ ಕೌಂಟರ್ ಮೆಷರ್ ನಂತಹ ಟೆಕ್ನಾಲಜಿಯನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಇದರ ಜೊತೆ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳನ್ನು ಕೂಡ ಇದು ಹೊಂದಿದೆ. ಇಲ್ಲಿವರೆಗೆ ಸುಮಾರು 40ಕ್ಕೂ ಹೆಚ್ಚು ಸುಖಾಯ್ Su-57 ಯುದ್ಧ ವಿಮಾನಗಳು ಸಿದ್ಧ ಆಗಿವೆ. ಯುಕ್ರೇನ್ ಯುದ್ಧದಲ್ಲಿ ರಷ್ಯಾ ಇದನ್ನ ಸೀಮಿತವಾಗಿ ಬಳಸಿದೆ. ಹಾಗೆ ಆಲ್ಜೀರಿಯಾಗೆ ಇವುಗಳನ್ನು ರಷ್ಯಾ ರಫ್ತು ಮಾಡ್ತಾ ಇದೆ. ಇದರ ಜೊತೆ ಭಾರತ ಮತ್ತು ಚೈನಾಗಳನ್ನು ಕೂಡ ರಷ್ಯಾ ಗಮನದಲ್ಲಿ ಇಟ್ಕೊಂಡಿತ್ತು. ಆದರೆ ಚೈನಾ ಈಗಾಗಲೇ G20 ನಿರ್ಮಾಣ ಮಾಡಿಕೊಂಡಿರೋದ್ರಿಂದ ಅವರು ಈ Su-57 ಕಡೆಗೆ ನೋಡೋದು ಡೌಟ್. ಹಾಗೇನೆ ಭಾರತ ಈ ಯುದ್ಧ ವಿಮಾನಗಳ ಬಗ್ಗೆ ಅಂಥ ಆಸಕ್ತಿಯನ್ನೇನು ತೋರಿಸಲಿಲ್ಲ. ಯಾಕೆಂದ್ರೆ ಇವು ಸ್ಟೆಲ್ತ್ ಆಗಿದ್ರೂ ಕೂಡ ಇವು ಹೊರಸೂಸುವ ಹೊಗೆ ಹೆಚ್ಚು. ಸೊ ಅದರಿಂದ ಶತ್ರುಗಳ ಕಣ್ಣಿಗೆ ಈ ಯುದ್ಧ ವಿಮಾನಗಳು ಸುಲಭವಾಗಿ ಬೀಳುತ್ತವೆ ಅನ್ನೋ ಕಾರಣಕ್ಕೆ. ಹಾಗೆ ರಫೇಲ್ಗೆ ಕಂಪೇರ್ ಮಾಡಿಕೊಂಡ್ರೆ Su-57ಗಿಂತಲೂ ಫ್ರಾನ್ಸ್ನ ಡಸಾಲ್ಟ್ ರಫೇಲ್ಗಳು ಉತ್ತಮ ಅನ್ನೋದು ಭಾರತದ ವಾಯುಪಡೆಯ ಅನಿಸಿಕೆ ಆಗಿತ್ತು. ಹೀಗಾಗಿ ಭಾರತ ಈ Su-57ಗಳ ಕಡೆಗೆ ಹೆಚ್ಚು ಗಮನ ಕೊಡಲಿಲ್ಲ. ಹಾಗಂತ ರಷ್ಯಾ ಕೂಡ ತನ್ನ ಪಟ್ಟು ಸಡಿಲಿಸಿಲ್ಲ. ಅವರು ಭಾರತದ ಮನವೊಲಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಲೇ ಇದ್ದಾರೆ. ಈಗ ಇದೇ Su-57ಗಳಿಗೆ ಟ್ವಿನ್ ಸೀಟ್ಗಳನ್ನು ಅಳವಡಿಸಿ ಭಾರತಕ್ಕೆ ಇವುಗಳನ್ನು ಒದಗಿಸಿಕೊಡೋದಾಗಿ ರಷ್ಯಾ ಹೇಳ್ತಾ ಇದೆ. ಅಲ್ಲ, ಸಿಂಗಲ್ ಸೀಟ್ ಯುದ್ಧ ವಿಮಾನಗಳೇ ಬೇಡ ಅಂದಮೇಲೆ ಇದ್ಯಾವುದು ಟ್ವಿನ್ ಸೀಟ್, 2 ಸೀಟ್ಗಳಿರುತ್ತವೆ ಅನ್ನೋದು ಬಿಟ್ರೆ ಇದರಲ್ಲಿ ಬೇರೆ ಇನ್ನೇನು ವಿಶೇಷ ಇರುತ್ತೆ ಅಂತ ನೀವು ಅಂದ್ಕೋತಾ ಇರಬಹುದು. ಗೆಳೆಯರೆ, ಟ್ವಿನ್ ಸೀಟ್ ಫೈಟರ್ ಜೆಟ್ ಕೆಲ ವಿಶೇಷಗಳನ್ನು ಹೊಂದಿರುತ್ತೆ. ಈ ಆವೃತ್ತಿಯ ಯುದ್ಧ ವಿಮಾನ ಈಗ ಜಗತ್ತಿನ ಗಮನ ಸೆಳೀತಾ ಇದೆ. ಈ ವಿಮಾನವನ್ನ Su-57D ಅಥವಾ Su-57UB ಅಂತ ಕರೆಯಲಾಗ್ತಾ ಇದೆ. ವಿಶೇಷ ಅಂದ್ರೆ ಚೈನಾದ J-20S ನಂತರ 5ನೇ ತಲೆಮಾರಿನ ಯುದ್ಧ ವಿಮಾನವೊಂದರಲ್ಲಿ ಟ್ವಿನ್ ಸೀಟ್ ಅನ್ನ ಅಳವಡಿಸಿಕೊಂಡಿರುವ ಹೆಗ್ಗಳಿಕೆಯನ್ನ ಈ Su-57D ಪಡ್ಕೊಳ್ತಾ ಇದೆ. ಈಗ ಈ ಯುದ್ಧ ವಿಮಾನ ಪರೀಕ್ಷಾರ್ಥ ಹಾರಾಟವನ್ನ ಮಾಡ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಸಾಮಾನ್ಯವಾಗಿ ಟ್ವಿನ್ ಸೀಟರ್ ಯುದ್ಧ ವಿಮಾನಗಳನ್ನ ತರಬೇತಿಗೆ ಬಳಸ್ತಾರೆ. ಯಾಕೆಂದ್ರೆ ಅದರಲ್ಲಿ ಪೈಲಟ್ ಮತ್ತು ಅದರ ಜೊತೆ ಇನ್ಸ್ಟ್ರಕ್ಟರ್ ಕೂಡ ಇರಬೇಕಾಗುತ್ತೆ. ಹೀಗಾಗಿ ತರಬೇತಿಗಳಿಗೆ ಟ್ವಿನ್ ಸೀಟರ್ ಯುದ್ಧ ವಿಮಾನಗಳ ಬಳಕೆ ಆಗುತ್ತೆ. ಇನ್ನು ಇತ್ತೀಚೆಗೆ ವಾಯುಪಡೆಯ ಯುದ್ಧ ವಿಮಾನಗಳು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಅಳವಡಿಸಿಕೊಳ್ತಾ ಇವೆ. ಹಲವಾರು ಮಿಸೈಲ್ಗಳು, ಬಾಂಬುಗಳು, ಗನ್ಗಳ ಜೊತೆಗೆ ವಿಮಾನಗಳ ಮೂಲಕ ಕೂಡ ಡ್ರೋನ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅಲ್ಲಿ ಪೈಲಟ್ಗೆ ಕೆಲಸ ಕೂಡ ಹೆಚ್ಚಿರುತ್ತೆ. ಹೀಗಾಗಿ ಪೈಲಟ್ ಮೇಲಿನ ಭಾರವನ್ನ ಕಡಿಮೆ ಮಾಡೋದಕ್ಕೆ ಹಾಗೂ ಪೈಲಟ್ ಸಾಮರ್ಥ್ಯವನ್ನ ಹೆಚ್ಚಿಸುವ ನಿಟ್ಟಲ್ಲಿ ಯುದ್ಧ ವಿಮಾನದಲ್ಲಿ ವೆಪನ್ ಸಿಸ್ಟಮ್ ಆಫೀಸರ್ ಅನ್ನ ಹೆಚ್ಚುವರಿಯಾಗಿ ಕೊಡಲಾಗ್ತಾ ಇದೆ. ಈ ಮೂಲಕ ಕಠಿಣ ಮಿಷನ್ಗಳು ಮತ್ತು ಡ್ರೋನ್ಗಳನ್ನ ನಿಯಂತ್ರಣ ಮಾಡೋದಕ್ಕೆ ಈ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಯುದ್ಧ ವಿಮಾನ ಮತ್ತು ಡ್ರೋನ್ ಎರಡನ್ನು ಒಂದೇ ಬಾರಿ ಬಳಸುವಾಗ ಈ ವೆಪನ್ ಸಿಸ್ಟಮ್ ಆಫೀಸರ್ನ ಅಗತ್ಯ ಹೆಚ್ಚಿರುತ್ತೆ. ಸೊ ಈ ಟ್ವಿನ್ ಸೀಟ್ 5th ಜನರೇಷನ್ ಯುದ್ಧ ವಿಮಾನದ ಬಗ್ಗೆ ಕುತೂಹಲ ಕೂಡ ಹೆಚ್ಚಿದೆ. ಹಾಗೆ ಇದನ್ನ ಡ್ರೋನ್ಗಳನ್ನ ಒಳಗೊಂಡ ಮದರ್ಶಿಪ್ ಅಂತ ಕೂಡ ಕರೀತಾರೆ. ಇನ್ನು ಈ ಯುದ್ಧ ವಿಮಾನ ಸುಖಾಯ್ Su-57 ಎಲ್ಲ ಅಂಶಗಳನ್ನು ಒಳಗೊಂಡಿರೋದ್ರ ಜೊತೆಗೆ ಪೈಲಟ್ನ ಹಿಂದೆ ಎತ್ತರದಲ್ಲಿ ವೆಪನ್ ಆಫೀಸರ್ ಸೀಟ್ ಅನ್ನ ಕೊಡಲಾಗಿರುತ್ತೆ. ಹೀಗಾಗಿ ವೆಪನ್ ಆಪರೇಟರ್ಗೆ ಕೂಡ ಮುಂಭಾಗದ ದೃಶ್ಯಗಳು ಸ್ಪಷ್ಟವಾಗಿ ಕಾಣುತ್ತವೆ. ಹಾಗೆ ಕಮಾಂಡ್ ಸೆಂಟರ್ ಗಳಿಂದ ಬರುವ ಆದೇಶಗಳನ್ನ ಪಾಲಿಸೋದಕ್ಕೆ ಮತ್ತು ಬಾಂಬ್ಗಳನ್ನ ಸರಿಯಾದ ಲೊಕೇಶನ್ ನಲ್ಲಿ ಡ್ರಾಪ್ ಮಾಡೋದಕ್ಕೆ, ಮಿಸೈಲ್ ಮತ್ತು ಡ್ರೋನ್ ಆಪರೇಷನ್ಗೆ ಈ ಟ್ವಿನ್ ಸೀಟ್ ಯುದ್ಧ ವಿಮಾನ ಅತ್ಯದ್ಭುತವಾಗಿ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಸಿಂಗಲ್ ಸೀಟ್ ಯುದ್ಧ ವಿಮಾನಗಳಿಗಿಂತ ಈ ಟ್ವಿನ್ ಸೀಟರ್ ಯುದ್ಧ ವಿಮಾನಗಳು ರಣಾಂಗಣದಲ್ಲಿ ಮೇಲುಗೈಯನ್ನ ಸಾಧಿಸೋ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಭಾರತ ಕೂಡ ಟ್ವಿನ್ ಸೀಟ್ ಯುದ್ಧ ವಿಮಾನಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿತ್ತು. ಈ ಮಾಹಿತಿ ರಷ್ಯಾಗೂ ಇತ್ತು. ಹೀಗಾಗಿ ಸುಖಾಯ್ Su-57ಗೆ ಟ್ವಿನ್ ಸೀಟ್ ಅನ್ನ ಅಳವಡಿಸಿ ಅದನ್ನ ಅಪ್ಗ್ರೇಡ್ ಮಾಡೋ ಕೆಲಸವನ್ನ ರಷ್ಯಾ ಮಾಡಿದೆ. ಅಷ್ಟೇ ಅಲ್ಲ, ಇವುಗಳನ್ನ ಜಂಟಿಯಾಗಿ ನಿರ್ಮಾಣ ಮಾಡುವ ಆಫರ್ ಅನ್ನ ಕೂಡ ರಷ್ಯಾ ಭಾರತಕ್ಕೆ ಕೊಡ್ತಾ ಇದೆ. ಗೆಳೆಯರೆ, ಈಗಾಗಲೇ ಭಾರತ ಸಾಕಷ್ಟು ಪ್ರಮಾಣದಲ್ಲಿ Su-30 MKI ಅನ್ನೋ ಟ್ವಿನ್ ಸೀಟ್ ವಾರ್ ಮಿಷನ್ಗಳನ್ನು ಬಳಸ್ತಾ ಇದೆ. ಇದರಿಂದ ಪೈಲಟ್ಗಳ ಮೇಲಿನ ಒತ್ತಡ ಕಡಿಮೆ ಆಗೋದ್ರ ಜೊತೆಗೆ ರಣಾಂಗಣದಲ್ಲಿ ಅವು ಹೆಚ್ಚು ಡೇಂಜರಸ್ ಕೂಡ ಆಗತ್ವೆ. ಅದೇ ರೀತಿ ಈಗ Su-57 ಟ್ವಿನ್ ಸೀಟ್ ಫೈಟರ್ ಜೆಟ್ಗಳು ಬಂದಿದ್ದೆ ಆದ್ರೆ ನಮ್ಮ ಪೈಲಟ್ಗಳಿಗೆ ತರಬೇತಿ ಕೊಡೋದು ಸುಲಭ ಆಗುತ್ತೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ. ಹಾಗೆ ನಮ್ಮಲ್ಲಿ ಈಗಾಗಲೇ ರಷ್ಯಾದ ಯುದ್ಧ ವಿಮಾನಗಳು ಸಾಕಷ್ಟು ಪ್ರಮಾಣದಲ್ಲಿರೋದ್ರಿಂದ ನಾವು ಸುಖಾಯ್ಗಳನ್ನ ಈಗಾಗಲೇ ಬಳಸ್ತಾ ಇರೋದ್ರಿಂದ ಸುಖಾಯ್ Su-57 ಯುದ್ಧ ವಿಮಾನ
ವಿಮಾನಗಳು ನಮ್ಮಲ್ಲಿದ್ದರೆ ಅವುಗಳ ಇಂಟಿಗ್ರೇಷನ್ ಸುಲಭ ಆಗುತ್ತೆ. ನಾಳೆ ಯುದ್ಧದ ಸಮಯದಲ್ಲಿ ಕೋಆರ್ಡಿನೇಷನ್ ಕೂಡ ಕಷ್ಟ ಆಗೋದಿಲ್ಲ ಅಂತ ನಿವೃತ್ತ ವಾಯುಪಡೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸು-57 ಟ್ವಿನ್ ಯುದ್ಧ ವಿಮಾನ ಈಗ ಭಾರತದ ವಾಯುಪಡೆಯ ಗಮನವನ್ನ ಸೆಳೆಯುತ್ತಾ ಕಾದು ನೋಡಬೇಕು. ಇದು ಗೆಳೆಯರೆ ಭಾರತಕ್ಕೆ ಅಂತಲೇ ಸುಖಾಯ್ ಸು-57 ಟ್ವಿನ್ ಸೀಟರ್ ಆವೃತ್ತಿಯನ್ನ ರಷ್ಯಾ ಅಭಿವೃದ್ಧಿಪಡಿಸಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.